ಮೊನ್ನೆಯಷ್ಟೇ ರಕ್ಷಿತಾ ಶೆಟ್ಟಿ ಕಿಚನ್ ಏರಿಯಾದಲ್ಲಿ ಉಳಿದ ಸ್ಪರ್ಧಿಗಳ ಜೊತೆ ಮಾತಾಡ್ತಾ ಧ್ರುವಂತ್ ಅವರ ಬಗ್ಗೆ ಒಂದಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು. ಸಂದರ್ಭ ಬಂದ್ರೆ ನಾನು ಧ್ರುವಂತ್ ಅವರಿಗೆ ಸರಿಯಾಗಿ ತಿರುಗೇಟನ್ನ ಕೊಡ್ತೀನಿ, ಅವರು ನನ್ನನ್ನ ಕೆಣಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ಸೀಕ್ರೆಟ್ ರೂಮ್ ಬಂದ ಬಳಿಕ ಅಂತೂ ನನಗೆ ತುಂಬಾ ಇರಿಟೇಟ್ ಮಾಡ್ತಾ ಇದ್ದಾರೆ. ನಾನು ಏನೇ ಮಾಡಿದ್ರು ಕೂಡ ಅಲ್ಲಿ ಮೂಗು ತೂರಿಸೋದು, ನನ್ನನ್ನ ಕೆಣಕೋದು, ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ನಾನು ಯಾಕೆ ಇನ್ನು ಸ್ವಲ್ಪನೇ ದಿನ ಇರೋದು, ನಾವೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೋಗ್ತೀವಿ, ಇನ್ನಿರೋದು ಸುಮಾರು 20 ದಿನ, ಹೀಗಿರುವಾಗ ಯಾಕೆ ಗಲಾಟೆ ಮಾಡ್ಕೊಳ್ಳೋದು ಅಂತ ಸುಮ್ಮನಿದ್ದೀನಿ. ಆದ್ರೆ ಪದೇ ಪದೇ ಅವರು ನನ್ನ ಬಾಯಿಗೆ ಮೆಣಸಿನಕಾಯಿ ಹಾಕುವಂತ ಕೆಲಸವನ್ನ ಮಾಡಿದ್ರೆ ನಾನು ಅವರ ಬಾಯಿಗೆ 1000 ಮೆಣಸಿನಕಾಯಿ ಹಾಕ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ ತುಂಬಾ ಇರಿಟೇಟ್ ಮಾಡಿದ್ರು ಧ್ರುವಂತ್ ಅವರು. ಅವರಿಗೆ ಈ ವಾರ ಉತ್ತಮ ಮತ್ತು ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ಕಳಪೆಯನ್ನ ಕೊಟ್ಟು ಅವರಿಗೆ ಏನ್ ತಿರುಗೇಟನ್ನ ಕೊಡ್ಬೇಕೋ ಅದನ್ನ ರಕ್ಷಿತಾ ಶೆಟ್ಟಿ ಕೊಟ್ಟಿದ್ದಾರೆ. ಸೀಕ್ರೆಟ್ ರೂಮ್ ನಿಂದ ಹಿಡಿದು ಇಲ್ಲಿವರೆಗೆ ಏನೆಲ್ಲ ಆಯ್ತು ಅದೆಲ್ಲವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದಂತ ರಕ್ಷಿತಾ ಒಂದರ ಹಿಂದೆ ಒಂದು ತಿರುಗೇಟನ್ನ ಕೊಡ್ತಾನೆ ಹೋಗಿದ್ದಾರೆ. ಎಲ್ಲರೂ ಕೂಡ ದಂಗಾಗಿ ನೋಡ್ತಾನೆ ಇದ್ರು. ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ನಲ್ಲಿದ್ದಾಗ ಆ ರೀತಿ ಮಾಡಿದ್ರು, ಈ ರೀತಿ ಮಾಡಿದ್ರು ಅಂತ ಧ್ರುವಂತ್ ಅವರು ಪದೇ ಪದೇ ಆರೋಪ ಮಾಡ್ತಾ ಇದ್ರು. ಇನ್ನು ಧ್ರುವಂತ್ ಅವರಿಗೆ ಒಂದಷ್ಟು ತಿರುಗೇಟನ್ನ ಕೊಡುವಾಗ ರಕ್ಷಿತಾ ಅವರು ತುಂಬಾ ಭಾವುಕರಾದಂತೆ ಕಂಡು ಬರ್ತಾ ಇತ್ತು. ಅದು ಲೈವ್ ನಲ್ಲಿ ಎಲ್ಲವನ್ನ ಕೂಡ ತೋರಿಸೋದಿಲ್ಲ, ಬರೀ ಮಾತಷ್ಟೇ ಕೇಳಿಸ್ತಾ ಇತ್ತು. ಹಾಗಾಗಿ ಅವರ ಮುಖದ ಭಾವನೆ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಎಪಿಸೋಡ್ ಪ್ರಸಾರ ಆದ ಬಳಿಕ ಒಂದು ಕ್ಲಾರಿಟಿ ಸಿಗತ್ತೆ ಯಾವ ರೀತಿ ಮಾತನಾಡಿದ್ರು ರಕ್ಷಿತಾ ಅಂತ. ಆದ್ರೆ ಒಂದಷ್ಟು ಆರೋಪಗಳನ್ನ ಏನು ಧ್ರುವಂತ್ ಅವರು ಮಾಡಿದ್ರು ಅದೆಲ್ಲದಕ್ಕೂ ಕೂಡ ರಕ್ಷಿತಾ ರೊಚ್ಚಿಗೆದ್ದ ರೀತಿಯಲ್ಲಿ ತಿರುಗೇಟನ್ನ ಕೊಟ್ರು. ನಿಮ್ಮ ನಾಟಕ ಎಲ್ಲವೂ ಕೂಡ ನನಗೆ ಗೊತ್ತಾಗಿದೆ, ನೀವು ಪದೇ ಪದೇ ನನ್ನನ್ನ ಕೆಣಕುವಂತ ಕೆಲಸವನ್ನ ಮಾಡಿದ್ರಿ, ನಾನು ತುಂಬಾ ಸಲ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದೆ, ಆದ್ರೆ ನೀವು ಪದೇ ಪದೇ ನನಗೆ ಇರಿಟೇಟ್ ಮಾಡಿದ್ರಿ. ಇನ್ನು ನಾನು ಮೊನ್ನೆ ರಾಜ ಆಗಿದ್ದಂಥ ಸಂದರ್ಭದಲ್ಲಿ ಗಿಲ್ಲಿ ಅವರು ಆಮ್ಲೆಟ್ ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ರಾತ್ರಿ ಆಮ್ಲೆಟ್ ಮಾಡಿ ಕೊಡುವಾಗ ನೀನು ಅವನಿಂದಾಗಿ ಕಂಟೆಂಟ್ ತೆಗೆದುಕೊಳ್ತೀಯ, ನಿನಗೆ ಅವನು ಬೇಕು ಕಂಟೆಂಟ್ಗೆ, ಅವನಿಗೆ ನೀನು ಬೇಕು ಕಂಟೆಂಟ್ಗೆ ಅನ್ನೋ ಮಾತನ್ನ ಹೇಳ್ತೀರಿ. ಕಂಟೆಂಟ್ ಬೇಕಾಗಿರೋದು ನನಗಲ್ಲ, ನನ್ನ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ನನಗೆ ಗೊತ್ತು, ಕಂಟೆಂಟ್ ಬೇಕಾಗಿರೋದು ನಿಮಗೆ. ಆ ಕಾರಣಕ್ಕೆ ಪದೇ ಪದೇ ನನ್ನ ವಿಚಾರದಲ್ಲಿ ಮೂಗು ತೋರಿಸಿ ನೀವು ಕಂಟೆಂಟ್ ಅನ್ನ ತೆಗೆದುಕೊಳ್ತಿದ್ದೀರಿ. ನನಗೆ ಗಿಲ್ಲಿ ಅವರಿಂದ ಕಂಟೆಂಟ್ ಬೇಡ, ಗಿಲ್ಲಿ ಅವರಿಗೆ ನನ್ನಿಂದ ಕಂಟೆಂಟ್ ಬೇಡ, ಕಂಟೆಂಟ್ ಅವಶ್ಯಕತೆ ಇರೋದು ನಿಮಗೆ. ಹಾಗಾಗಿ ನೀವು ಪದೇ ಪದೇ ನನ್ನನ್ನ ಕೆಣಕಿ ಕಂಟೆಂಟ್ ಅನ್ನ ತೆಗೆದುಕೊಳ್ತೀರಿ. ಸೀಕ್ರೆಟ್ ರೂಮ್ ಇಂದ ಬಂದ ಬಳಿಕ ಪದೇ ಪದೇ ನನ್ನ ವಿಚಾರದಲ್ಲಿ ಮೂಗು ತೋರಿಸಿ ಒಂದಷ್ಟು ಸಿಂಪತಿ ತೋರಿಸಿದ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಿ. ಇದೆಲ್ಲವನ್ನ ಕೂಡ ನಾನು ನೋಡಿ ನೋಡಿ ಸಾಕಾಗಿ ಹೋಗಿದೆ. ಹಾಗಾಗಿ ನಿಮಗೆ ಇವತ್ತು ಉತ್ತರ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ರಕ್ಷಿತಾ ಅವರು ತಿರುಗೇಟನ್ನ ಕೊಡ್ತಾರೆ. ಇನ್ನು ರಕ್ಷಿತಾ ಅವರು ತಿರುಗೇಟನ್ನ ಕೊಡುವಂತಹ ಸಂದರ್ಭದಲ್ಲಿ ಧ್ರುವಂತ್ ಅವರು ಕೂಡ ಮಧ್ಯದಲ್ಲಿ ಬಾಯಿ ಹಾಕ್ತಾರೆ. ಆದ್ರೆ ಅವರ ಬಾಯಿಯನ್ನ ಮುಚ್ಚಿಸಿ ಯಾವುದೇ ಕಾರಣಕ್ಕೂ ಅವರಿಗೆ ಅವಕಾಶವೇ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಪದೇ ಪದೇ ಒಂದರ ಹಿಂದೆ ಒಂದರಂತೆ ಆರೋಪಗಳನ್ನ ಏನ್ ಮಾಡಿದ್ರು ಅದೆಲ್ಲದಕ್ಕೂ ಕೂಡ ತಿರುಗೇಟನ್ನ ಕೊಡ್ತಾ ಹೋಗ್ತಾರೆ. ನಾನು ಗುಡಿಸೋದಕ್ಕೆ ಪೊರಕೆ ತಗೊಂಡಂತ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಮಾತಾಡ್ತೀರಾ, ಇನ್ನು ಇನ್ನೆಲ್ಲೋ ಹೋದಾಗ ಅಲ್ಲಿ ಬಂದು ಮೂಗು ತೋರಿಸ್ತೀರಾ. ಪದೇ ಪದೇ ನನ್ನ ವಿಚಾರದಲ್ಲಿ ಮೂಗು ತೋರಿಸ್ಕೊಂಡು ನಿಮಗೇನು ಕಂಟೆಂಟ್ ಬೇಕೋ ಅದನ್ನ ನೀವು ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದೀರೇ ಹೊರತು ಯಾವುದೇ ರೀತಿಯಲ್ಲೂ ಕೂಡ ನೀವು ನಿಮ್ಮ ಆಟವನ್ನ ಆಡ್ತಾ ಇಲ್ಲ. ತುಂಬಾ ಚೀಪ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಅದರಲ್ಲೂ ಕೂಡ ಒಂದಷ್ಟು ವಾರಗಳಿಂದ ನನಗೆ ನಿಮ್ಮ ವರ್ತನೆ ತುಂಬಾ ಅಸಹ್ಯ ಅನಿಸ್ತು ಅನ್ನೋ ರೀತಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಧ್ರುವಂತ್ ಅವರು ಹೇಳಿದ್ದಾರೆ, ನಿನಗೆ ಪದಗಳ ಅರ್ಥ ಗೊತ್ತಿಲ್ಲ, ಹಾಗಾಗಿ ಏನೇನೋ ಮಾತಾಡ್ತೀಯ ಅಂತ. ನನಗೆಲ್ಲವೂ ಕೂಡ ಗೊತ್ತಿದೆ ಅಂತ ತಿರುಗೇಟನ್ನ ಕೊಟ್ರು. ಇನ್ನು ತುಂಬಾ ಜನ ರಕ್ಷಿತಾ ನಿಧಾನಕ್ಕೆ ಮಾತಾಡು, ಒಂದೊಂದೇ ವಿಚಾರದ ಬಗ್ಗೆ ಮಾತಾಡು ಅಂತ ಅಲ್ಲಿದ್ದಂಥ ಸ್ಪರ್ಧಿಗಳು ಹೇಳ್ತಾ ಇದ್ರು ಕೂಡ ರಕ್ಷಿತಾ ಇವತ್ ನಾನು ಮಾತಾಡ್ಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಂತೆ ಧ್ರುವಂತ್ ಅವರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಇಷ್ಟು ದಿನ ಆರೋಪಗಳಿದ್ವು ಅದೆಲ್ಲವನ್ನ ಕೂಡ ಹೇಳ್ತಾರೆ. ಅವರಿಗೆ ಕಳಪೆ ಕೊಡ್ತಾರೆ. ಧ್ರುವಂತ್ ಅವರು ಮಾತ್ರ ಕಳಪೆ ಗಿಲ್ಲಿಗೆ ಕೊಡ್ತಾರೆ. ಒಟ್ನಲ್ಲಿ ಇಷ್ಟು ದಿನ ರಕ್ಷಿತಾ ಧ್ರುವಂತ್ ಅವರಿಂದ ಯಾವ ರೀತಿ ಇರಿಟೇಟ್ ಆದ್ರು, ಏನೆಲ್ಲ ಸಫರ್ ಆದ್ರು ಅದೆಲ್ಲವನ್ನ ಕೂಡ ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ಹೊರಗಡೆ ಹಾಕಿದ್ರು. ಏನಾಯ್ತು ಅನ್ನೋದನ್ನ ಕ್ಲಿಯರ್ ಆಗಿ ನೋಡ್ಬೇಕಾದ್ರೆ ಇವತ್ತಿನ ಎಪಿಸೋಡ್ ಅನ್ನ ನಾವು ಗಮನಿಸ್ಬೇಕು, ಆವಾಗ ಗೊತ್ತಾಗತ್ತೆ. ಸೊ ರಕ್ಷಿತಾ ಅವರ ಈ ಒಂದು ನಡೆಯ ಬಗ್ಗೆ ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಎಪಿಸೋಡ್ ಆದ ಬಳಿಕ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರತ್ತೆ, ಯಾರೆಲ್ಲ ಲೈವ್ ನಲ್ಲಿ ನೋಡಿಲ್ಲ ಆಮೇಲೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.